ಡಿಕೆ ಶಿವಕುಮಾರ್ ಅವರ ಮತಕ್ಷೇತ್ರದಲ್ಲಿ ಜನರು ಮಾತನಾಡಿದ್ದಾರೆ. ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗರ. ಬನ್ನಿ ನೋಡ್ಕೊಂಡು ಬರೋಣ. ಕನಕಪುರ ಕ್ಷೇತ್ರದ ಶೆಟ್ಟಿಕೆರೆ ದೊಡ್ಡಿ ಹಳ್ಳಿಯಲ್ಲಿ ಕೂಡ ನಾವಿದ್ದೇವೆ. ಇಲ್ಲಿ ಕೆಲವು ತಾತಂದಿರು ಕೂಡ ಕೂತಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ತಾತ, ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ಏನ್ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ? ಆಗಲಿ, ಹೇಳಿ, ಮಾಡಲಿ. ನಿಮಗೆ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆ. ಅವರು ಡಿ ಕೆ ಶಿವಕುಮಾರ್ ಬರ್ತಾರಾ ಇಲ್ಲೆಲ್ಲ? ಹಾಂ, ಬರ್ತಾರೆ. ಬಂದು ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಬಂದು ಆಲಿಸ್ತಾರೆ? ಆಲಿಸ್ತಾರೆ. ಈಗ CM ಆದ್ಮೇಲೆ ಇನ್ನೂ ಕೂಡ ಹೆಚ್ಚಿಗೆ ನಿರೀಕ್ಷೆ ಇದಾವ ಅವರಿಂದ? ಹಾಂ, ಇಲ್ವೇ, ಮಾಡ್ತಾರೆ. ಏನೇನು ಸಮಸ್ಯೆಗಳನ್ನ ಈಡೇರಿಸಬೇಕು ಅವರನ್ನು? ಈಡೇರಿಸಬೇಕು. ಏನಿದಾವೆ ಅನ್ನೋ ನಿಮ್ಮ ಊರಲ್ಲಿ ಏನ್ ಮಾಡ್ಬೇಕಂತ ನಿಮಗೆ ಆಸೆ ಇದೆ? ನಮ್ಗೆ ಏನು ಮಾಡಬೇಕು ಅನ್ನೋದು ಡೈರಿ ಮಾಡಬೇಕು. ಹೇಳ್ರಿ ಅಷ್ಟೇ, ಮಾತಾಡ್ಬೇಕು. ಒಂದು ಬಸ್ ಸ್ಟಾಪ್ ಮಾಡಬೇಕು. ಇಲ್ಲಿ ಏನು ಕೆಲಸ ಕಾರ್ಯಗಳು ಅವೇ ನಿಂತ್ಕೊಂಡು ಮಾಡ್ಬೇಕು ಅವರು. ಮುಂದೆ ಈಗ CM ಆದ್ಮೇಲೆ ಮಾಡ್ತಾರಂತ ನಿರೀಕ್ಷೆ ಐತಾ? ಹಾಂ, ಅದೇ ಖುಷಿ ಇದೆ ನಿಮ್ಗೆ? ಹಾಂ, ಖುಷಿ ಇದೆ. ತಾತ, ಈಗ ಡಿ ಕೆ ಶಿವಕುಮಾರ್ ಅವ್ರು CM ಆಗ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಒಳ್ಳೇದು. ನಮ್ಮ ಮನಸ್ಸ, ಹತ್ತೂರು ಮನಸ್ಸ, ನಮ್ಮ ಕ್ಷೇತ್ರದ ಮನಸ್ಸ, ಅದು ನಮಗೆ ಅಲ್ಲ, ನಮ್ಮ ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಯ್ತವ್ರೆ. ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರಿಗೆ ಸಾಕಷ್ಟು ಸವಾಲುಗಳಿದ್ವು, ಅವ್ರಿಗೆ CM ಆಗ್ತಾರ ಇಲ್ಲೋ ಅನ್ನುವಂಥದ್ದು ಗ್ಯಾರಂಟಿ ಇರಲಿಲ್ಲ. ಇದೀಗ ಅವ್ರು CM ಆಗ್ತಾ ಇದ್ದಾರೆ. ಒಳ್ಳೇದು, ಒಳ್ಳೇದು. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿ, ಒಳ್ಳೊಳ್ಳೆ ಮೂಲಭೂತ ಸೌಕರ್ಯದ ಬಗ್ಗೆ ಗಮನ ಕೊಡಲಿ. ಮೈನ್ ಅದೇ ಇರೋದು, ಮೂಲಭೂತ ಸೌಕರ್ಯ ಮಾಡಬೇಕು. ನಮ್ಗೆ ಅದು ಮಾಡಲಿ ಇದು ಮಾಡಲಿ ಅಂದರೆ ನಾವು ಮಾಡೋದೆಲ್ಲ ಹೇಳೋದೆಲ್ಲ ಮಾಡೋಕ್ಕಾಗಲ್ಲ. ಮೂಲಭೂತ ಸೌಕರ್ಯದ ಕಡೆ ಗಮನ ಕೊಟ್ಟು ಅವು ಬಗೆಹರಿಸಲಿ, ಒಳ್ಳೆ ಮುಂದೆ ವ್ಯಕ್ತಿತ್ವ ಅಲ್ಲಿ ವ್ಯಕ್ತಿಯಾಗಿ ಬೆಳೀಲಿ ಅಷ್ಟೇ. ಏನಪ್ಪ ಯಜಮಾನ್ರೆ, ಏನು ಹೇಳ್ತೀರಿ? ಈಗ ಡಿ ಕೆ ಶಿವಕುಮಾರ್ ಅವ್ರು CM ಆಗ್ತಾ ಇದ್ದಾರೆ. ಸರ್, ಸಂತೋಷ ಅಲ್ವಾ? ನಮ್ಮ ಸ್ಥಳೀಕರು ಸಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅಂದರೆ ನಮಗೂ ಸಂತೋಷನೇ, ಭಾಳ ಸಂತೋಷ. ಬೇಕಾದ ಒಳ್ಳೆ ಕಾರ್ಯಗಳೆಲ್ಲ ಕೆಲಸ ಎಲ್ಲ ಮಾಡವ್ರೆ, ಇನ್ನೂ ಮಾಡಲಿ ಅಂತ ನಮಗೆ ಸಂತೋಷ ಸರ್. ಹಾಂ, ಎಲ್ಲರೂ ಆರಾಮಿದೆ ಸರ್. ಬರ್ತಾರೆ. ಬರ್ತಾರೆ, ಹೋಗ್ತಾರೆ. ಶಾಸಕರಿದ್ರು, ಸಚಿವರಾಗಿದ್ರು, ಈಗ ಮುಖ್ಯಮಂತ್ರಿ ಬಂದು ತಮ್ಮ ಕೆಲಸ ಮಾಡ್ತಾರೆ ಸರ್. ಯಜಮಾನ್ರೆ, ಏನ್ ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಅವ್ರಿಗೆ CM ಆಗ್ತಾ ಇದ್ದಾರೆ. ನಮ್ಮ ಭಾರಿ ಸಂತೋಷ ಆಯ್ತಾ ಇರೋದು. ನಮ್ಮ ಜಾತಿ ಒಕ್ಕಲಿಗ ಆಯ್ತಾ ಇರೋದಂತ ನಮಗೆ ಹೆಮ್ಮೆ. ನಮ್ಮ ಉಯ್ಯಬಳ್ಳಿ ಕ್ಷೇತ್ರದ ದೊಡ್ಡಹಳ್ಳಿ ಗ್ರಾಮದ ಧನ್ಯವಾದಗಳನ್ನು ಸಲ್ಲಿಸ ಅರ್ಪಣೆ ಮಾಡ್ತಾ ಇದ್ವಿ. ಸಂತೋಷ ಅಣ್ಣ. ಈಗ ಡಿ ಕೆ ಶಿವಕುಮಾರ್ ಅವ್ರು CM ಆಗ್ತಾ ಇದ್ದಾರೆ, ನೀವು ಮಾತಾಡಿ. ಒಳ್ಳೇದು ಆಗ್ಲಿ, ಒಳ್ಳೆ ಅನುಕೂಲ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ಗಳು, ರೋಡು ಅಭಿವೃದ್ಧಿ ಮಾಡ್ಲೇಬೇಕೀಗ. ರೋಡು ಕಲ್ಗರಿಕೆ ಐತೆ, ಒಳ್ಳೇದಾಗ್ಲಿ, ಆಗುದು ಒಳ್ಳೇದು. ಯಜಮಾನ್ರೆ, ಏನ್ ಹೇಳ್ತೀರಿ? ಈಗ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಯ್ತಾ ಇರೋದು ನಮ್ಗೆ ಭಾರಿ ಖುಷಿಯಾಗಿದೆ. ಇಡೀ ಜಗತ್ತಿಗೆ ಏನು ಇಲ್ಲಿ ಯಾವ ಕ್ಷೇತ್ರದಲ್ಲಿ ಆಗದೇ ಇರುವಂತ ಕೆಲಸ ಇಲ್ಲಿ ಆಗವೆ. ಇಲ್ಲೇನು ಎರಡು ಮಾತಿಲ್ಲ, ಯಾರೇ ಮಾತಾಡುವಂತ ಮಾತೇನಿಲ್ಲ ಇಲ್ಲಿ. ಎಲ್ಲಾ ಕೆಲಸನೂ ಮಾಡವ್ರೆ. ಈಗ ರಾಜ್ಯದ ಮುಖ್ಯಮಂತ್ರಿ ಭಾರಿ ಇಡೀ ರಾಜ್ಯ ಜನತೆ ಆಗ್ತಾ ಇದೆ. ಆದ್ರೆ ನಿಭಾಯಿಸ್ತಾರೆ. ಶಕ್ತಿ ಇದೆ. ಏನೋ ನಮ್ಮ ಕನಸು ಇದು. ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಅಂತಿದ್ರು, ಯಾಕನ್ನೋದು ಅಂದ್ರೆ ಆ ತರ ಅವರು ಶಕ್ತಿಯುತವಾಗಿ ನಿಂತ್ಕೊಂಡು ಮಾಡೋದಕ್ಕೆ ಬಂಡೆ ಅಂತ ಅವ್ರಿಗೆ ಹೆಸರು ಬಂದಿರೋದು ಅಷ್ಟೇನೆ. ಅನ್ಕೊಂಡ್ವಿ ನಿಮ್ ಕ್ಷೇತ್ರದಲ್ಲಿ ಬಂಡೆ ಇದಾವೆ, ಅದಕ್ಕೆ ಬಂಡೆ ಹಂಗ್ ಬರಲ್ಲ. ಬಂಡೆ ಆರಕ್ ಬರಲ್ಲ. ತಳದಿ ಬಿಗಿಯಾಗಿದ್ದು ಬಂಡೆ ಅದು. ತಳದಿ ಬಂಡೆ ಅದು, ಬೇರೆ ಬಂಡೆ ಅಲ್ಲ ಅದು. ಯಜಮಾನ್ರಿ, ಈಗ ಡಿ ಕೆ ಶಿವಕುಮಾರ್ ಅವ್ರು CM ಆಗ್ತಾ ಇದ್ದಾರೆ, ತಮ್ಗೆ ಏನ್ ನಿರೀಕ್ಷೆ ಇದೆ? ನಮ್ಗೆ ಸಂತೃಪ್ತಿ. ನಮ್ಗೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಕೆಲಸ. ಬರ್ತಿರ್ತಾರ ಬರ್ತಾರೆ, ನಮ್ಮ ದೇಶಕ್ಕೆ ಬರ್ತಾರೆ. ಈಗ ಮತ್ತೆ ಮುಂದೆ ಒಳ್ಳೆ ಕೆಲಸ ಮಾಡಲಿ, ನಮ್ಗೆ ಭಾರಿ ಖುಷಿ. ಯಜಮಾನ್ರೆ, ಈಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಒಬ್ಬ ಅಧಿಪತಿ, ಮುಖ್ಯಮಂತ್ರಿ ಆಗ್ತಿದ್ದಾರೆ. ನಮಗೆಲ್ಲ ನಮ್ಮ ಇಡೀ ಕರ್ನಾಟಕಕ್ಕೆ ಬಹಳ ಸಂತೋಷ. ಅವ್ರ ಮುಖ್ಯಮಂತ್ರಿ ಆಯ್ತಾ ಇರೋದು ಅಂದ್ರೆ ಅಭಿವೃದ್ಧಿ ಕೆಲಸನೂ ಮಾಡವ್ರೆ. ಮತ್ತೆ ಅನೇಕ ಯುವಕರಿಗೆ ಇವತ್ತಿವರೆಗೆ ಕೆಲಸನೂ ಕೊಡ್ಸವ್ರೆ, ಅನೇಕ ಕೆಲಸ ಮಾಡಿದ್ದಾರೆ. ಬಹಳ ಸಂತೋಷ ಅವ್ರ ಮುಖ್ಯಮಂತ್ರಿ ಆಗಿರೋದು. ಸಂತೋಷ ಇಡೀ ನಮ್ಗೇನಲ್ಲ, ನಮ್ಮ ಕರ್ನಾಟಕ ಜನತೆಗೆ ಅಂತವ್ರು ನಿಷ್ಠಾವಂತ ಅಧಿಕಾರಿ. ಭಾರಿ ಸಂತೋಷ. ಆಗ್ಲಿ ಕಣಪ್ಪ, ಅವ್ರ ಮುಖ್ಯಮಂತ್ರಿ ಆಗ್ಲಿ ಅಂತ ಹಾರೈಸ್ತೀವಿ ನಾವು. ಯಜಮಾನ್ರೆ, ಏನ್ ಹೇಳ್ತೀರಿ? ಡಿ ಕೆ ಶಿವಕುಮಾರ್ CM ಆಗ್ತಿದ್ದಾರೆ. ಅವೆಲ್ಲ ಮಾತಾಡಕ್ ಬರಲ್ತು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಹಿಂದೆ ರಾಜರು ಹೆಂಗಿದ್ರು ಹಂಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಆಗ್ಲಿಯಪ್ಪ. ಏನಾರ ಹಳ್ಳಿಗೆ ಸಮಸ್ಯೆ ಒಳ್ಳೇದೇ ನಮ್ಗೆ ಅಂತ ಅವರು ಶ್ರಮ ಬಿದ್ದವ್ರೆ, ಅವ್ರ ತ್ಯಾಗದಿಂದ ಮುಂದೆ ಬಂದವ್ರೆ, ಅಷ್ಟೇ ನಮ್ಗೆ ಬೇಕಾಗಿರೋದು. ಆಯ್ತವ್ರೆ, ಮತ್ತೆ ಸಂತೋಷ ನಮ್ಗೆ. ಸಂತೋಷ, ಸಮಸ್ಯೆಗಳು ಸಂತೋಷ. ಡಿ ಕೆ ಶಿವಕುಮಾರ್ ಅವರು ನಮ್ ಸಪೋರ್ಟ್ ಮಾಡಿದ್ರು